ಸಾಲಿಗ್ರಾಮ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ 2 ಹಾಗೂ ಕೆಆರ್ ನಗರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 1 ಡಯಾಲಿಸಿಸ್ ಘಟಕವನ್ನು ಶೀಘ್ರದಲ್ಲಿ ಅಳವಡಿಸಿ ರೋಗಿಗಳಿಗೆ ಅನುಕೂಲ ಕಲ್ಪಿಸಿಕೊಡಲಾಗುವುದು ಅಂತ ಶಾಸಕ ಡಿ ರವಿಶಂಕರ್ ಹೇಳಿದ್ದಾರೆ. ಸದ್ಯ ಸಾಲಿಗ್ರಾಮದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಆಯೋಜಿಸಿದ್ದ ಆರೋಗ್ಯ ಜಾಗೃತಿ ಆಂದೋಲನದಲ್ಲಿ ಮಾತನಾಡಿದ ಅವರು, ಸಾಲಿಗ್ರಾಮ ಆರೋಗ್ಯ ಕೇಂದ್ರಕ್ಕೆ ವೆಂಟಿಲೇಟರ್ ಅಳವಡಿಸಿ ಐಸಿಯು ಘಟಕವನ್ನು ಆರಂಭಿಸಲಾಗುತ್ತದೆ. ಜೊತೆಗೆ ಆಸ್ಪತ್ರೆಗೆ ವೈದ್ಯರುಗಳನ್ನು ನೇಮಿಸುವ ಮೂಲಕ ಈ ಭಾಗದ ಜನರಿಗೆ ಉತ್ತಮ ಆರೋಗ್ಯ ಸೇವೆಯು ದೊರಕುವಂತೆ ಮಾಡಲಾಗಿದೆ ಅಂತ ಹೇಳಿದರು. ಇದಲ್ಲದೆ ಸಾಲಿಗ್ರಾಮ ಪಟ್ಟಣದಲ್ಲಿನ ಆಸ್ಪತ್ರೆಯನ್ನು ತಾಲೂಕು ಆಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೆ ಏರಿಸಲು ಆರೋಗ್ಯ ಸಚಿವರೊಂದಿಗೆ ಈಗಾಗಲೇ ಚರ್ಚಿಸಿದ್ದು ಮುಂದಿನ ದಿನಗಳಲ್ಲಿ ಅದನ್ನು ಅನುಷ್ಠಾನಕ್ಕೆ ತರಲಾಗುವುದು ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಸುಮಾರು 40 ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಕಾರ್ಯವನ್ನು ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಕುಮಾರಸ್ವಾಮಿ, ಟಿಎಚ್ಒ ಡಾಕ್ಟರ್ ನಟರಾಜ್, ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಅಶೋಕ್ ಹಾಜರಿದ್ದರು. ಯಾರೆಲ್ಲ ಗರ್ಭಿಣಿ ಇದ್ದಾರೆ ಅವ್ರಿಗೆ ವಿಶೇಷವಾದಂತ ಮಾಹಿತಿಯನ್ನ ಕೊಡಬೇಕು. ಮಾಹಿತಿ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ನಾವು ಗರ್ಭಿಣಿಯಾದಂತ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ಇರಬೇಕು, ಇಲ್ಲ ನಮಗೆ ಯಾವುದೇ ರೀತಿಯಾಗಿ ಸೋಂಕು ತಗಲಂತ ಸಂದರ್ಭದಲ್ಲಿ ಅದನ್ನ ಗಾಬರಿಯಾಗಿ ಮತ್ತೊಂದು ರೀತಿಯಲ್ಲಿ ತಾವು ಬೇರೆ ರೀತಿಯಲ್ಲಿ ಚಿಂತೆಗೀಡಾದಾಗ ಮಾಡ್ಕೊಳ್ಳೋದಾಗ್ಲಿ, ಮತ್ತೆ ಅದರಿಂದ ನಮ್ಮ ಮಗುವಿಗೆ ಯಾವ ರೀತಿಯಾಗಿ ಪರಿಣಾಮ ಆಗುತ್ತೆ ಅಂತಕ್ಕಂಥದ್ದು ತಾವು ತಪ್ಪು ಕಲ್ಪನೆಗಳು ಇರ್ತವೆ. ಅಂತ ತಪ್ಪು ಕಲ್ಪನೆಗಳನ್ನು ಕೂಡ ಹೋಗಲಾಡಿಸುವಂತದ್ದು, ನಿಮಗೆ ತಿಳುವಳಿಕೆಯನ್ನು ಕೊಡುವಂತದ್ದು ಅದರ ಮುಖ್ಯ ಉದ್ದೇಶ ಇದು. ಏನಂತ ಹೇಳಿದ್ರೆ HIV ಸೋಂಕು ತಗಲಂತ ಇರ್ಬೋದು, ಹೆಪಟೈಟಿಸ್ ಬಿ ಸೋಂಕು ತಗಲಂತ ಇರ್ಬೋದು, ಇವೆಲ್ಲವನ್ನು ಕೂಡ ಸಿಫಿಲಿಸ್ ಅದು ಕೂಡ ತಗುಲುವಂತದ್ದು. ಇದು ನಮ್ಮ ಮಕ್ಕಳಿಗೆ, ನಮ್ಮ ಹುಟ್ಟುವಂತ ಮಗುಗೆ ಯಾವ ರೀತಿಯಾಗಿ ಒಂದು ದುಷ್ಪರಿಣಾಮ ಆಗುತ್ತೆ ಅಂತಕ್ಕಂಥ ಆತಂಕ ತಮ್ಮಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅದು ಯಾವುದೇ ರೀತಿಯಲ್ಲಿ ನಮ್ಮ ಮಗುವಿಗೆ ಆ ಒಂದು ಸೋಂಕು ತಗುಲೋದಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಡುವಂಥದ್ದು. ಆ ನಿಟ್ಟಿನಲ್ಲಿ ಅದರ ಜೊತೆಯಲ್ಲಿ ನಮ್ಮ ಹೆಣ್ಣು ಮಕ್ಕಳು ಇವತ್ತಿನ ದಿನಗಳಲ್ಲಿ ಪೌಷ್ಟಿಕಾಂಶದ ಕೊರತೆ ಸಾಕಷ್ಟು ರೀತಿಯಲ್ಲಿ ನೋಡ್ತಾ ಇದ್ದೇವೆ. ಅದನ್ನು ಕೂಡ ತಿಳುವಳಿಕೆಯನ್ನು ಕೊಡುವಂಥದ್ದು ಇರ್ಬೋದು. ಜೊತೆಗೆ ನಾವು ಯಾವ ರೀತಿಯಾಗಿ ಇರಬೇಕು ಅಂತೇಳಿ ಏನು ನಮ್ಮ 32 ಪೇಜ್ 40 ಪೇಜ್ ಪುಸ್ತಕವನ್ನ ಕೊಟ್ಟಿದ್ದಾರೆ. ಇದು ಬಹಳ ಅತ್ಯವಶ್ಯಕವಾಗಿ ಯಾವುದೇ ಸೀರಿಯಲ್ ಹೇಳಿದ್ರು, ಯಾವ ಸೀರಿಯಲ್ ನೋಡ್ತಿರೋ ಬಿಡ್ತಿರೋ ಇದಂತೂ ತಾವು ಓದುವಂಥದ್ದು ಕಡ್ಡಾಯ ಮಾಡುವಂಥದ್ದು ಆಗಬೇಕು. ಯಾಕಂತ ಹೇಳಿದ್ರೆ ಅದು ಓದಂತ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿರ್ಬೇಕು ಏನು ಅಂತಕ್ಕಂಥದ್ದು ಸಂಪೂರ್ಣವಾದಂತಹ ಮಾಹಿತಿ ತಮಗೆ ಗೊತ್ತಿರತಕ್ಕಂಥ ವಿಚಾರ. ಆ ನಿಟ್ಟಿನಲ್ಲಿ ಅವೆಲ್ಲವನ್ನು ಕೂಡ ಮಾಡುವಂಥದ್ದು ಆಗಬೇಕು. ತನ್ಮೂಲಕ ನೀವು ನಮ್ಮ ಮುಂದಿನ ಪೀಳಿಗೆಗೆ ಬರುವಂತ ಮಕ್ಕಳಿಗೆ ಜನ್ಮ ಕೊಡುವಂತ ತಾಯಂದಿರು ತಾವಿದ್ದೀರಾ. ಅಂತ ಮಗುವನ್ನ ಸುರಕ್ಷಿತವಾಗಿ ಭೂಮಿ ಮೇಲೆ ತರುವಂತ ನಿಟ್ಟಿನಲ್ಲಿ ನಮ್ಮೆಲ್ಲ ಆರೋಗ್ಯ ಸಿಬ್ಬಂದಿಯವರೆಗೂ ವರ್ಗದವರು ಸಾಕಷ್ಟು ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಸಾಲಿಗ್ರಾಮದ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ ಅಂತೇಳಿ ಏನು ಕೂಗಿತ್ತು, ಅದು ಈಗ ಎಲ್ಲವನ್ನು ಕೂಡ ನೀಗಿಸಿದ್ದೇವೆ ಅಂತಕ್ಕಂಥದ್ದು. ಏನು ನಮ್ಮ ಕುಮಾರಸ್ವಾಮಿರವರು ಸಾಕಷ್ಟು ರೀತಿಯಲ್ಲಿ ನಾವು ಬೇಡಿಕೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಆಸ್ಪತ್ರೆಗೆ ಎಲ್ಲ ವರ್ಗದ ವೈದ್ಯರು ಕೂಡ ಇಲ್ಲಿ ಬಂದಿರತಕ್ಕಂಥದ್ದು. ಅನಸ್ತೇಷಿಯಾ ಡಾಕ್ಟರ್ ಕೂಡ ಬಂದಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿ ಗೈನಕಾಲಜಿಸ್ಟ್ನ ಕೆನಗರ ಹಾಸ್ಪಿಟಲ್ ಅಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ಕೂಡ ಸೋಮವಾರ, ಬುಧವಾರ ಮತ್ತು ಶುಕ್ರವಾರ 3 ದಿನ ಇಲ್ಲಿ ಪ್ರತ್ಯೇಕವಾಗಿ ಬಂದು ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲಿ ನೋಡಬೇಕಂತೇಳಿ ಆದೇಶವನ್ನು ಮಾಡಿ ಅವರಿಗಾಗಲೇ ಅದನ್ನೆಲ್ಲ ಮಾಡುವಂತದ್ದು ಮಾಡ್ತಾ ಇದ್ದಾರೆ. ಡಾಕ್ಟರ್ ಭವಾನಿ ಅವರು ಇರ್ಬೋದು, ಡಾಕ್ಟರ್ ಜೀವಿತಾ ಇರ್ಬೋದು, ಅದೇ ರೀತಿಯಲ್ಲಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ರಿಚಲ್ ಅವರು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇಲ್ಲಿ ಕೂಡ ನಮ್ಮ ಯಾರೆಲ್ಲ ನಮ್ಮ ಅದೇ ರೀತಿಯಲ್ಲಿ ಹೆಚ್ಚುವರಿಯಾಗಿ ಈಗ ಡಾಕ್ಟರ್ ನವೀನ್ ಅವರನ್ನು ಕೂಡ ಇಲ್ಲಿ ಡೆಪ್ಯೂಟ್ ಮಾಡಿರತಕ್ಕಂಥದ್ದು. ನೀವು ಇದು ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಈ ಭಾಗದಲ್ಲಿ ನಮ್ಮ ಯಾರೆಲ್ಲ ಆರೋಗ್ಯ